ಓಂ ನಮಃ ಶಿವಾಯ. ಸ್ವಾಮಿ ಗುರುಗಚ್ಚು. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಕರ್ಪೂರವನ್ನು ನೀರಿನೊಂದಿಗೆ ಬೆರೆಸಿ ಮನೆಯ ಮುಖ್ಯ ಬಾಗಿಲಿನ ಬಳಿ ಸಿಂಪಡಿಸಿದರೆ ಆಗುವ ಪ್ರಯೋಜನಗಳು ಏನು ಅನ್ನೋದ್ರ ಬಗ್ಗೆ ಉಪಯುಕ್ತ ಮಾಹಿತಿ ಕೊಡ್ತಾ ಇರೋದಕ್ಕಿಂತ ಮುಂಚೆ ನನ್ನ ಚಾನಲನ್ನು ತುಂಬ ಮಂದಿ ನೋಡ್ತಾ ಇದ್ದೆ. ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತಿದ್ದೀರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಇಂಥ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋವನ್ನು. ಹಾಗೆ ನಿಮ್ಮ ಏನೇ ವ್ಯಕ್ತಿಗೆ ಸಮಸ್ಯೆ ಇದೋ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ರಾಶಿ ನಕ್ಷತ್ರದ ಜೊತೆಗೆ ಬರೆದು ಕಳುಹಿಸಿ, ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಹಾಗೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ಮುದ್ದಿಸಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ಸಬ್ಸ್ಕ್ರೈಬ್ ಅಂತ ಒತ್ತುತ್ತಿರಲ್ಲ, ಅಲ್ಲಿ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ಜ್ಯೋತಿಷಕ್ಕೆ ಅಥವಾ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೂಡ ಕೇಳ್ಬೋದು. ನನಗೆ ಇಷ್ಟ ಆದರೆ ಅದ್ರ ಬಗ್ಗೆ ವೀಡಿಯೋ ಮಾಡಿ ಕೂಡ ಹಾಕ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ ಹಾಗೂ ಕುರುಗಜುತಯುಧ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ. ಹಾಗೆಯೇ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತನ್ನು ಬರೀ ನಮೂದಿಸಿದೆ ಖಂಡಿತವಾಗ್ಲೂ ಉತ್ತರಿಸೋಕ್ಕಾಗಲ್ಲ. ನಿಮ್ಮ ಸಮಸ್ಯೆ ಏನು ಅಂತ ಬರೆದು ಕಳಿಸಿ. ತುಂಬ ಮಂದಿ ಬರೀ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತನ್ನು ಮಾತ್ರ ಕಳಿಸ್ತೀರಿ, ಖಂಡಿತವಾಗ್ಲೂ ಉತ್ತರಿಸೋಕ್ಕಾಗಲ್ಲ. ನಿಮ್ಮ ಸಮಸ್ಯೆನ ಒಂದು ಲೈನ್ನಲ್ಲಾದರೂ ಬರೆದು ಕಳಿಸಿ, ಏನು ಎತ್ತ ಅಂತ ಖಂಡಿತವಾಗ್ಲೂ ನಾನು ಉತ್ತರಿಸ್ತೇನೆ. ಹಾಗೆಯೇ ಕರ್ಪೂರವಿಲ್ಲದೆ ಪೂಜೆಯನ್ನು ಅಪೂರ್ಣ ಅಂತ ಪರಿಗಣಿಸಲಾಗುತ್ತೆ. ಇದು ಶಕ್ತಿಯನ್ನು ಶುದ್ಧೀಕರಿಸುವ ಶಕ್ತಿಯನ್ನು ಕೂಡ ಹೊಂದಿರುವಂಥದ್ದು. ಕರ್ಪೂರವನ್ನು ನೀರಿನೊಂದಿಗೆ ಬೆರೆಸಿ ಮನೆಯ ಮುಖ್ಯ ಬಾಗಿಲಿನ ಬಳಿ ಸಿಂಪಡಿಸುವುದರಿಂದ ಆಗುವ ಪ್ರಯೋಜನಗಳು. ಜ್ಯೋತಿಷದಲ್ಲಿ ಅನೇಕ ಪರಿಹಾರಗಳನ್ನು ವಿವರಿಸಲಾಗಿದೆ. ಮನೆಯ ಮುಖ್ಯ ದ್ವಾರ ಇಡೀ ಮನೆಯೊಂದಿಗೆ ಆಳವಾದ ಸಂಪರ್ಕವನ್ನು ಹೊಂದಿರುವಂಥದ್ದು. ಈ ಮೂಲಕ ಸಕಾರಾತ್ಮಕ ನಕಾರಾತ್ಮಕ ಶಕ್ತಿಯು ಮನೆಯೊಳಗೆ ಪ್ರವೇಶಿಸುವಂಥದ್ದು. ಆದ್ದರಿಂದ ಮನೆಯಲ್ಲಿ ಸಕಾರಾತ್ಮಕತೆಯನ್ನು ಹೆಚ್ಚಿಸಲು ಕ್ರಮಗಳನ್ನು ಪ್ರಯತ್ನಿಸುವುದು ಸೂಕ್ತ. ಕರ್ಪೂರ ಇಲ್ಲದೆ ಪೂಜೆಯನ್ನು ಅಪೂರ್ಣವೆಂದು ಪರಿಗಣಿಸಲಾಗುತ್ತೆ. ಇದು ಶುದ್ಧೀಕರಿಸುವ ಶಕ್ತಿಯನ್ನು ಕೂಡ ಹೊಂದಿದೆ. ಕರ್ಪೂರವನ್ನು ನೀರಿನೊಂದಿಗೆ ಬೆರೆಸಿ ಮುಖ್ಯ ಬಾಗಿಲಿನ ಬಳಿ ಸಿಂಪಡಿಸುವುದು ರಕ್ಷಾ ಕವಚವಾಗಿ ಕಾರ್ಯವನ್ನು ನಿರ್ವಹಿಸುವಂಥದ್ದು. ಮುಖ್ಯ ದ್ವಾರದ ಬಳಿ ಕರ್ಪೂರದ ನೀರನ್ನು ಸಿಂಪಡಿಸುವುದರಿಂದ ಆಗುವ ಪ್ರಯೋಜನಗಳು ಏನು? ಶಕ್ತಿಯ ಶುದ್ಧೀಕರಣ ಆಗುತ್ತೆ. ಮನೆಯ ಪ್ರವೇಶ ದ್ವಾರ ಬಾಹ್ಯ ಪರಿಸರ ಮತ್ತು ಮನೆಯ ನಡುವಿನ ಶಕ್ತಿಯ ಕೇಂದ್ರ ಬಿಂದು. ಮುಖ್ಯ ದ್ವಾರದ ಬಳಿ ಕರ್ಪೂರದ ನೀರನ್ನು ಸಿಂಪಡಿಸುವ ಮೂಲಕ ಮನೆಗೆ ಬರುವ ಶಕ್ತಿಯನ್ನು ಶುದ್ಧೀಕರಿಸಲಾಗುತ್ತೆ. ಹಾಗಾಗಿ ದುಷ್ಪರಿಣಾಮ ಕೂಡ ದೂರವಾಗುತ್ತೆ. ಹಾಗೆ ಅಡೆತಡೆಗಳನ್ನು ನಿವಾರಿಸಲಾಗುತ್ತೆ. ಅಶುಭ ಗ್ರಹಗಳನ್ನು ಜೀವನದಲ್ಲಿ ಅಡೆತಡೆಗಳು ಮತ್ತು ಸವಾಲುಗಳಿಗೆ ಕಾರಣ ಅಂತ ಪರಿಗಣಿಸಲಾಗುತ್ತೆ. ಮುಖ್ಯ ದ್ವಾರದಲ್ಲಿ ಕರ್ಪೂರದ ನೀರನ್ನು ಸಿಂಪಡಿಸುವುದು ಗ್ರಹಗಳ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಲು ಪರಿಣಾಮಕಾರಿ ಪರಿಹಾರ. ಈ ನೀರು ಮನೆಯಿಂದ ನಕಾರಾತ್ಮಕ ಶಕ್ತಿಗಳನ್ನು ತೆಗೆದುಹಾಕುತ್ತೆ. ನೀವು ನಿಯಮಿತವಾಗಿ ಕರ್ಪೂರದ ನೀರನ್ನು ಸಿಂಪಡಿಸಿದರೆ ಜೀವನದಲ್ಲಿ ಯಶಸ್ಸಿನ ಹಾದಿ ಕೂಡ ತೆರೆಯಲು ಪ್ರಾರಂಭಿಸುತ್ತೆ. ನೋಡಿ, ಎಷ್ಟೆಲ್ಲ ಬರೀ ನಾವು ಪೂಜೆಗೆ ಮಾತ್ರ ಉಪಯೋಗಿಸುವಂಥದ್ದು ಅಲ್ಲ. ಈಗಾಗಲೇ ನಾನು ಕರ್ಪೂರದ ಬಗ್ಗೆ ವಿಡಿಯೋ ಹಾಕಿದ್ದೇನೆ, ಕೆಲವೊಂದು ಒಳ್ಳೆ ಮಾಹಿತಿ ಇರುವಂಥ ವಿಡಿಯೋ ನೀವು ಚೆಕ್ ಮಾಡಬಹುದು. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಸಂತೋಷ ಸಮೃದ್ಧಿ ಹೆಚ್ಚಾಗುತ್ತೆ ಮನೆಯಲ್ಲಿ. ಮನೆಯ ಮುಖ್ಯ ದ್ವಾರದಲ್ಲಿ ಕರ್ಪೂರದ ನೀರನ್ನು ಸಿಂಪಡಿಸುವುದರಿಂದ ಗ್ರಹಗಳಿಂದ ಆಶೀರ್ವಾದ ಸಿಗುವಂಥದ್ದು. ಇದು ಮನೆಯಲ್ಲಿ ಸಂತೋಷ ಸಮೃದ್ಧಿ ಆಕರ್ಷಿಸುತ್ತೆ ಅಂತ ನಂಬಲಾಗಿದೆ. ಹಾಗೆಯೇ ಇನ್ನೊಂದು ಹೇಳಬೇಕು ಅಂದರೆ ಮಾನಸಿಕ ಶಾಂತಿಯನ್ನು ಉತ್ತೇಜಿಸುತ್ತೆ. ನಮಗೆ ಮನೆಯಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಇದ್ದರೆ ನಮ್ಮ ಮಾನಸಿಕ ನೆಮ್ಮದಿ ಹಾಳಾಗಿರುತ್ತೆ ಅಲ್ವಾ. ಅಂಥ ಸಮಯದಲ್ಲಿ ಈ ಒಂದು ಕರ್ಪೂರದ ನೀರನ್ನು ಸಿಂಪಡಿಸಿದರೆ ಖಂಡಿತವಾಗಲೂ ಒಂದು ಮನಸ್ಸಿಗೆ ಶಾಂತಿ ನೆಮ್ಮದಿ ಎಲ್ಲ ಸಿಗುವಂಥದ್ದು. ಟ್ರೈ ಮಾಡಿ. ಏನು ಸಾವಿರ ಖರ್ಚು ಮಾಡುವಂಥದ್ದು ಏನೂ ಇಲ್ಲ. ಒಂದು ನಿಮಗೆ ಎಷ್ಟು ಆಗುತ್ತೋ ಅಷ್ಟು ತಗೊಂಡು ಬಂದು ನೋಡ್ಬೋದಲ್ವ. ಟ್ರೈ ಮಾಡೋದ್ರಲ್ಲಿ ಏನು ಇದಿಲ್ಲ, ಏನು ನಷ್ಟ ಇಲ್ಲ. ಕರ್ಪೂರ ದೈಹಿಕ ಮತ್ತು ಆಧ್ಯಾತ್ಮಿಕವಾಗಿ ಶಾಂತಗೊಳಿಸುವ ಮತ್ತು ಹಿತವಾದ ಗುಣಗಳನ್ನು ಹೊಂದಿರುವಂಥದ್ದು. ಮುಖ್ಯ ಬಾಗಿಲಿಗೆ ಕರ್ಪೂರದ ನೀರನ್ನು ಸಿಂಪಡಿಸುವುದರಿಂದ ಮನೆಯಲ್ಲಿ ಪ್ರಶಾಂತ ವಾತಾವರಣ ಉತ್ತೇಜಿಸುತ್ತದೆ. ಕರ್ಪೂರದ ಸುವಾಸನೆ ಮನಸ್ಸನ್ನು ಕೂಡ ಶುದ್ಧೀಕರಿಸುತ್ತೆ. ಅಂದರೆ ಪ್ಯೂರ್ ಕರ್ಪೂರ ಸಿಗುತ್ತೆ ಅಲ್ವಾ. ತುಂಬಾ ಆ ಪರಿಮಳ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಗೊತ್ತಿರ್ಬೋದು ಆ ಕರ್ಪೂರದ ಸ್ಮೆಲ್ ಹೇಗಿರುತ್ತೆ ಅಂತ. ಖಂಡಿತವಾಗ್ಲೂ ನಮಗೆ ಅದು ಏನೋ ಒಂದು ಪ್ರಶಾಂತತೆ ಹಾಗೂ ನೆಮ್ಮದಿ ಕೊಡುವಂಥ ಸ್ಮೆಲ್ ಕೇಳಿದಾಗಲೇ ಅದನ್ನು ಹೇಳಬೇಕು ಅನ್ನೋದು ಏನೂ ಇಲ್ಲ. ದೈವಿಕ ಆಶೀರ್ವಾದವನ್ನು ಕೂಡ ಪಡೆಯಲಾಗುತ್ತೆ. ಮುಖ್ಯ ದ್ವಾರದ ಬಳಿ ಕರ್ಪೂರದ ನೀರನ್ನು ಸಿಂಪಡಿಸುವುದು ದೈವಿಕ ಆಶೀರ್ವಾದವನ್ನು ಕೂಡ, ದೇವರ ಆಶೀರ್ವಾದವನ್ನು ಕೂಡ ತರುವಂಥದ್ದು. ಯಾಕಂದರೆ ಕರ್ಪೂರನು ನಾವು ಪವಿತ್ರವಾಗಿ ಅಂದರೆ ದೇವರ ಪೂಜೆಯಲ್ಲಿ ಉಪಯೋಗಿಸುತ್ತೇವೆ, ಆರತಿಯಲ್ಲಿ ಉಪಯೋಗಿಸುತ್ತೇವೆ. ಮತ್ತು ಕೆಲವೊಂದು ಏನಾದರೂ ಈ ಥರ ಒಂದು ಮನೆಯಲ್ಲಿ ಒಳ್ಳೆಯದಾಗಬೇಕು, ಸಕಾರಾತ್ಮಕ ಏನು ವಾತಾವರಣ ಬೇಕು ಅಂದರೆ ಕರ್ಪೂರವನ್ನೆಲ್ಲ ನಾವು ಬಳಸಿದರೆ ಒಳ್ಳೆಯದು. ಹಾಗೆಯೇ ಅಲ್ಲದೆ ಜೀವನದಲ್ಲಿ ಸಂತೋಷ ಸಮೃದ್ಧಿ ಹೆಚ್ಚಾಗುವಂಥದ್ದು. ಹಾಗೆಯೇ ದೈವಿಕ ಆಶೀರ್ವಾದ ಕೂಡ ತರುವಂಥದ್ದು. ಆದ್ದರಿಂದ ಕರ್ಪೂರದ ಈ ಪರಿಹಾರ ಏನಿರ್ತದೆ, ನಾನು ಇಂಥದ್ದೆಲ್ಲ ವೀಡಿಯೋ ಹಾಕ್ತಾ ಇರ್ತೇನೆ. ಒಮ್ಮೆ ಪ್ರಯತ್ನಿಸಿ ನೋಡಲಿಕ್ಕೆ ಏನೊಂದು ಸಾವಿರ ಖರ್ಚು ಮಾಡಿ ನಷ್ಟ ಆಗುತ್ತೆ, ನಮ್ಮ ಹಣ ವೇಸ್ಟ್ ಆಗುತ್ತೆ ಅಂಥದ್ದೇನೂ ಇಲ್ಲ. ಚಿಕ್ಕ ಪುಟ್ಟ ಪರಿಹಾರಗಳು
ಒಮ್ಮೆ ಪ್ರಯತ್ನಿಸಿ ನೋಡಿದರೆ ಒಳ್ಳೆಯದಲ್ವಾ. ಇಂಥ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋ ಬೇಕಿದ್ದರೆ ಏನು ಮಾಡಬೇಕು, ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನು, ಆದಷ್ಟು ಲೈಕ್ ಮಾಡೋದನ್ನು, ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು.